ಆಕಾಂಕ್ಷಿ ಎಲ್ಲ ರೀ ಕೊಡ್ತಾರೆ ನಮಗೆ ಸೀನಿಯರ್ ಅಲ್ವೇನ್ರಿ ರೀ ಎಷ್ಟು ವರ್ಷ ಆಯ್ತು ರೀ ಗೆದ್ದು ಇದೇ ಕೆಲಸ ಏನು ರೀ ಬೆಳಿಗ್ಗೆ ಇದ್ದರೆ ನಮಗೊಂದು ಪ್ರಮೋಷನ್ ಸಿಗೋದು ಬೇಡವಾ ಅದಕ್ಕೆ ಕೊಡ್ತಾರೆ ಅನ್ನೋ ವಿಶ್ವಾಸ ಐತೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಿಬ್ಬರು ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಆಶ್ವಾಸನೆ ಏನಾದ್ರು ಕೊಟ್ಟಿದ್ದಾರೆ ಅಂತೇಳಿ ಸರ್, ಆಶ್ವಾಸನೆ ಕೊಟ್ಟಿದ್ದಾರೆ ಅಂತೇಳಿ. ಯಾರಿಗೂ ಆಶ್ವಾಸನೆ ಕೊಡಲ್ಲ ಅವ್ರಿಗೆ, ಅವ್ರವ್ರ ಕಾರ್ಯವೈಖರಿ ನೋಡಿ ಕೊಡ್ತಾರೆ. ಯಾರಿಗೂ ಆಶ್ವಾಸನೆ ಕೊಡ್ತಾರೆ? ಆಶ್ವಾಸನೆ ಯಾರಿಗೂ ಕೊಟ್ಟಿಲ್ಲ. ಇಲ್ಲ, ಕಳೆದ ಬಾರಿ ಪರಿಸ್ಥಿತಿನೇ ಬೇರೆ, ಈ ಪರಿಸ್ಥಿತಿನೇ ಬೇರೆ. ಅಂದ್ರೆ ಬಹುತೇಕ ಸರ್ ಈಗ ಎಲ್ಲರೂ ಸೀನಿಯರ್ಸ್ ಇದ್ದಾರೆ, ಅವ್ರಿಗೆಲ್ಲ ಕೋಕ್ ಕೊಟ್ಟು ಹೊಸದಾಗಿ ಸೀನಿಯರ್ಸ್ ನಾವು 5 ಸರಿ ಗೆದ್ದಿದ್ದೀವಿ. ಸೀನಿಯರ್ಸು ಎಲ್ಲ ಮಾನದಂಡನೂ ಅನುಸರಿಸ್ಬೇಕು ಅವರಲ್ವಾ. ಏನು ಅವ್ರೇನು ಎಳೆ ಮಕ್ಳೇನ್ರಿ, ಅರ್ಥ ಆಗಲ್ಲೇನ್ರಿ ಅವ್ರಿಗೆ? ಅರ್ಥ ಆಯ್ತದವೆಲ್ಲ ಯೋಚನೆ ಮಾಡ್ತಾರೆ ಅವ್ರು ಕೂತ್ಕೊಂಡು. ಅದೆಲ್ಲ ಆಮೇಲೆ ಮಿಸ್ ಆದಮೇಲೆ, ಈಗ ಮಿಸ್ ಆದರೆ ಅಂತ ನೀವು ಯಾಕೆ ಅಪಶಕ್ನ ನುಡಿತಾ ಇದ್ದೀರಾ? ಮೊದಲೇ ಮಿಸ್ ಆದರೆ ಅಂತ ಆಗ್ಬೇಕಾದ್ರೆ ಮಾಡ್ತಾರೆ. ನಾಳೆನೇ ಮಾಡಿದ್ದು ಹೇಳಕ್ಕಾಯ್ತು ನನ್ನ ಹೈಕಮಾಂಡ್ಗೆ? ಆಗ್ಬೇಕಾದ್ರೆ ಮಾಡ್ತಾರೆ ನಮ್ಮನ್ನ. ಬರವ ಅಧ್ಯಕ್ಷರೇ, ಯೋಗೇಶ್ವರ್ ಕೂಡ ಸೀನಿಯರ್ ಆಗೋದ್ರು ನಿಮ್ಮ ಪಕ್ಷಕ್ಕೆ ಬಂದು ಇರ್ಬೋದು. ಅವ್ರಿಗೂ ಆಸೆ ಆಕಾಂಕ್ಷೆ ಇದೆ. ಸೀನಿಯಾರಿಟಿ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತೇಳಿ ನೀವೇ ವಿಶ್ಲೇಷಣೆ ಮಾಡಿ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿ. ಅಲ್ಲ, ಕೊಡ್ತಾರೆ ಅಂತ ನಂಬಿಕೆ ಇದೆಯಾ ಅಂತ ಹೇಳಿ ಸರ್. ಯಾಕೋ ನಿಮ್ಗೆ ನಂಬಿಕೆ ಇಲ್ವಲ್ರಿ? ಮಾಧ್ಯಮದವ್ರಿಗೆ ನಂಬಿಕೆ ಇಲ್ವಲ್ಲಪ್ಪ. ಈಗಾಗಲೇ ಇದೇ ಜಿಲ್ಲೆಯವರು DCM ಇದ್ದಾರೆ. ಆ ನಿಟ್ಟಿನಲ್ಲಿ ನೋಡ್ರಿ, CM DCM ಕೋಟ ಕನ್ಸಿಡರ್ ಮಾಡಂಗಿಲ್ಲ. ಯಾಕಂದರೆ ಅವು ಭಾಳ ಅತ್ಯಂತ ಉನ್ನತವಾಗಿರ್ತಕ್ಕಂಥ, ಅದನ್ನು ಬಿಟ್ಟು ಕನ್ಸಿಡರ್ ಮಾಡಬೇಕು. ಅದನ್ನು ಬಿಟ್ಟು ಕನ್ಸಿಡರ್ ಮಾಡಿದಾಗ ನಮ್ಮ ಜಿಲ್ಲೆಗೆ ಒಂದು ಕೊಡಬೇಕು. ಅದರಲ್ಲಿ ನಾನು ಸೀನಿಯರ್ ಇದ್ದೀನಿ, ಅದರಿಂದ ನನಗೆ ಕೊಡಬೇಕು ಅಂತೇಳಿ ನಾನು ಕೂಡ ಮನವಿಯನ್ನು ಕೊಟ್ಟಿದ್ದೀನಿ. ಒಂದಷ್ಟು ಜನ ಈಗಾಗಲೇ ಕಾಂಗ್ರೆಸ್ನಲ್ಲಿರುವಂಥ ಸೀನಿಯರ್ಗಳು ನಮಗೆ ಬೇಕು ಅನ್ನೋ ಒಂದಷ್ಟು ಒತ್ತಾಯವನ್ನು ಜೋರಾಗಿ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ನಿಮ್ಮ ಒತ್ತಾಯ ಹೇಗಿರುತ್ತೆ ಅಂತ? ಅದೇ ರೋಡಲ್ಲಿ ನಿಂತ್ಕೊಂಡು ಕಿರ್ಚ್ಬೇಕಷ್ಟೇ ನಾನು, ಮಾಡ್ರಿ ಅಂತ. ನಮ್ಮ ಒತ್ತಾಯನೂ ಇದೆ, ನಾವು ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳಿದ್ದೀವಿ. ಹಾಗಾದ್ರೆ ರೋಡಲ್ಲಿ ನಿಂತ್ಕೊಂಡು ಏನೇನೋ ಮಾತಾಡೋಕ್ಕಾಯ್ತದ? ಮಾತುಕತೆ ಆಗಿದೆ ಏನೋ ನಿಮ್ಗೆ ಮಾಧ್ಯಮದವ್ರಿಗೆ ಇಷ್ಟ ಆದಲ್ವ ನಾನು ಆಗದ ಮಂತ್ರಿ? ಹಂಗೆ ಹೇಳಕ್ ಹೋಗ್ಬೇಡಿ. ರಾಮಲಿಂಗ ರೆಡ್ಡಿ ಅವರು ಅಭಿವೃದ್ಧಿ ಮಾಡ್ತಾ ಇಲ್ವಾ? ಜಿಲ್ಲೆ ಅಭಿವೃದ್ಧಿ ಅವರು ಮಾಡ್ತಾವ್ರೆ. ಜಿಲ್ಲೆ ಕೊಡಿ ಅಂತ ಕೇಳ್ಬೇಕಷ್ಟೇ. ರಾಮಲಿಂಗ ರೆಡ್ಡಿ ಅವರು ನೀವು ಹಂಗೆ ಮಾತಾಡ್ಬಾರ್ದು. ರಾಮಲಿಂಗ ರೆಡ್ಡಿ ಅವ್ರ ಪಾಪ ಈ ಜವಾಬ್ದಾರಿ ಜಾಸ್ತಿ ತಗೊಂಡು ಮಾಡ್ತಾವ್ರೆ. ಜಿಲ್ಲೆಯವ್ರಿಗಿನ್ನ ಜಾಸ್ತಿ ಉತ್ತೇಜನ ಕೊಟ್ಟು ಮಾಡ್ತಾವ್ರೆ. ಸರ್, ಸಾಕಷ್ಟು ಜನ ಸೀನಿಯಾರಿಟಿ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ರೀ. ಅಲ್ಲ, ಅವರು ನಮ್ಮ ಜಿಲ್ಲೆಯಲ್ಲಿ ಯಾರಪ್ಪ ಸೀನಿಯರ್? ನೀನೇ ಹೇಳಪ್ಪ. ಒಂದಷ್ಟು ಜನ ನಮ್ಗೆ ಕೇಳ್ರಿ, ಅದು ಬೇರೆ ವಿಚಾರ. ನಮ್ಮ ಜಿಲ್ಲೆಯಲ್ಲಿ ಯಾರು ಸೀನಿಯರ್? ಈಗ ಡಿ ಕೆ ಶಿವಕುಮಾರ್ ಅವ್ರು ಬಿಟ್ಬಿಡಿ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಬಿಟ್ಬಿಟ್ಟು ಯಾರು ಸೀನಿಯರ್ ಈಗ ನಮ್ಮ ಜಿಲ್ಲೆಯಲ್ಲಿ? ಅಲ್ವೇನಪ್ಪ? ಯೋಗೇಶ್ವರ್ ಕೂಡ ನಿಮ್ಮ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು ಸರ್. ಸೀನಿಯರ್ ಇದ್ದಾರೆ, ಮಾಡ್ಲೇಬೇಕಲ್ವ ಅವರು? ಕಾಂಗ್ರೆಸ್ಗೆ 2 ಚುನಾವಣೆ ಫೇಸ್ ಮಾಡಿದ್ದೀನಿ. ನಾಳೆ ಕಾಂಗ್ರೆಸ್ ಒಂದು ಸೋತಿದ್ದೀನಿ, ಒಂದ್ಸರಿ ಗೆದ್ದಿದ್ದೀನಿ. 10 ವರ್ಷ ಆಗೋಯ್ತು. ಹೆಂಗ್ ಹೊಸಬ್ರು ಆಯ್ತೀವಿ? ಸಿದ್ದರಾಮಯ್ಯ ಅವರು ಹೊಸಬ್ರೆಲ್ಲ ಇದ್ದಿದ್ದು, ಮುಖ್ಯಮಂತ್ರಿ ಆಗ್ಲಿಲ್ವಾ? ಸರ್, ಈಗ ಹಾಸನದಲ್ಲಿ ಅಹಿಂದ ಸಮಾವೇಶ ಮಾಡಬೇಕು ಅಂತ ಹೇಳಿ ನಡೀತಾರಂಥದ್ದು. AICC ಕೂಡ ಪತ್ರ ಬರೆದಿದ್ದಾರೆ, ಅಂದ್ರೆ ಮಾಡಬಾರ್ದು ಅಂತ ಹೇಳಿ. ಅದ್ರ ಬಗ್ಗೆ ಯಾರೀ ಹೇಳಿದ್ದು? ನಿಮ್ದು ಎಲ್ಲ ನಿಮ್ಮ ಕ್ರಿಯೇಷನ್ನೇ, ಮಾಧ್ಯಮದವ್ರದ್ದು. ಸಿದ್ದರಾಮೋತ್ಸವ ಅಂತ ಬೋರ್ಡ್ ಹಾಕೊಂಡವ್ರು ಅವರು. ನೀವು ಈ ಅಹಿಂದ ಕಾರ್ಯಕ್ರಮ ಅಂದ್ರೆ ಅವರು ಸಂಘಟನೆ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಅದನ್ನ ಮಾತಾಡೋಷ್ಟು ದೊಡ್ಡವ್ರು ನಾನು ಅಲ್ಲ. ಅವ್ರು ಏನು ಮಾಡ್ತಾರೋ ಏನು ಬಿಡ್ತಾರೋ ಅಂತೇಳಿ ಅದು ಹೈಕಮಾಂಡ್ ಇದೆ. ಅವರು ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಬಟ್ ಮಾಡಲೇಬಾರ್ದು ಅಂತೇಳಿ ನಾವು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಹಿಂದ ಸಮಾವೇಶ ನೋಡ್ರಿ, ಒಂದು ಸರಿ ಮತಗಳ ಕ್ರೋಢೀಕರಣ ಆಗಬೇಕಾದ್ರೆ ಅಂಥ ಸಮಾವೇಶಗಳು ಆಗಬೇಕು. ಆಗಲಿ ಬಿಡಿ, ಏನು ತಪ್ಪೇನಿದೆ? ಅದು ನನಗೆ ಗೊತ್ತಿಲ್ಲ. ಹೇಳಿದಾರಾ ನಿಮ್ಗೆ ಏನಾರ ಹೇಳಿದಾರಾ? ಮಾಧ್ಯಮದವ್ರಿಗೆ ಹೇಳಿದಾರಾ ಕಾಂಗ್ರೆಸ್ ಬ್ಯಾನರ್ ಅಡಿಯಲ್ಲಿ ಮಾಡ್ತೀವಿ ಅಂತ? ಏನು ಹೇಳಿಲ್ವಲ್ಲ. ಇವೆಲ್ಲ ಚರ್ಚೆ, ಹೂವು ಅಷ್ಟೇ. ಇವೆಲ್ಲ ಅಂತಿಮ ರೂಪ ಪಡೆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಯಾಕೆ ಅದ್ರ ಬಗ್ಗೆ ಚರ್ಚೆ? ಚನ್ನಪಟ್ಟಣ ಪ್ರಚಾರದ ವೇಳೆ ಯೋಗೇಶ್ವರ್ ಅವ್ರಿಗೆ ಗೆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಶಕ್ತಿ ಬರುತ್ತೆ, ಅವ್ರ ಮುಂದೆ CM ಆಗ ಅವಕಾಶ ಇದೆ ಅಂತ ಪ್ರಚಾರ ಮಾಡಿದ್ರು. ಹೌದು, ಯೋಗೇಶ್ವರ್ ಅವ್ರು ಗೆದ್ರು, ಈಗ ಅವಕಾಶ ಸಿಗುತ್ತಾ? ಖಂಡಿತ. ಈಗ ಸಿದ್ದರಾಮಣ್ಣ ಅವ್ರ ನಂತರ ರೀಪ್ಲೇಸ್ ಮಾಡೋರು ಯಾರು? ಸಿದ್ದರಾಮಣ್ಣ ಇರೋವರೆಗೂ ಸಿದ್ದರಾಮಣ್ಣ ನಂತರ ಯಾರು ರೀಪ್ಲೇಸ್ ಮಾಡೋದು? ಡಿ ಕೆ ಶಿವಕುಮಾರೇ ರಿಪ್ಲೇಸ್ ಮಾಡಬೇಕು ಅವ್ರಿಗೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಕೋಟ ಮುಗಿದ್ಮೇಲೆ ಜಾರಕಿಹೊಳಿ ಅವ್ರ ಕೋಟ, ಜಾರಕಿಹೊಳಿ ಅವ್ರ ಕೋಟ ಮುಗಿದ್ಮೇಲೆ ಇನ್ನೊಬ್ರು ಕೋಟ. ನಾವೇನೆಲ್ಲ ಬರ್ಕೊಡಕಾಯ್ತದೆ ನಿಮ್ಗೆ? ಯಾವಾಗ ಆಯ್ತದೆ ಆಗತಕ್ಕ ಕಾಯ್ಬೇಕು ನೀವು ಮಾಧ್ಯಮದವ್ರು. ನಮ್ಗಿನ್ನ ಸ್ಪೀಡಾಗಿ ನೀವೇ ಇದ್ದೀರಲ್ಲ. ಏನ್ ನನ್ನ ಮುಂದೆ ಮಾತಾಡ್ತಾರೆ ಹೈಕಮಾಂಡ್? ಅವ್ರ ಏನ್ ಮಾತುಕತೆ ಮಾಡ್ಕೊಂಡವ್ರ ನೋಡ್ರಿ. ಈಗ ಸದ್ಯಕ್ಕೆ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಯಾರು? ಅವ್ರ ಕೋಟ. ಅದಾದ್ಮೇಲೆ ಜಾರಕಿಹೊಳಿ ಅವರು ಆಗ್ಬೋದು, ಪರಮೇಶ್ವರ್ ಅವ್ರಿಗೂ ಚಾನ್ಸ್ ಇದೆ, MB ಪಾಟೀಲ್ರಿಗೂ ಚಾನ್ಸ್ ಇದೆ,
ಈ ಯಾವುದಾದ್ರೂ ಒಂದು ಪಕ್ಷ ಎಲ್ಲ ಜಾತಿಯವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಬೇರೆ ಪಕ್ಷದಲ್ಲಿ ಎಲ್ಲ ಜಾತಿಯವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶಗಳು ಕಡಿಮೆ. ಸರ್ ಈಗ ಯೋಗೇಶ್ವರ್ ಅವರು ಒಂದು ಮಾತು ಹೇಳಿದ್ರು, ಏನಾದ್ರು ಕಾಂಗ್ರೆಸ್ನಾಗ ಒಂದು ಟಾಸ್ಕ್ ಕೊಟ್ರೆ JDS ನಲ್ಲಿ ಎಲ್ಲರೂ ಕೂಡ ಸೆಳ್ಕೊಂಡು ಬರ್ತೀನಿ ಅಂತ. ಆ ಥರದ್ದು ವಾತಾವರಣ ಏನಾದ್ರು ಇದೆಯಾ? ಹೇಗೆ ಆ ಥರ ಟಾಸ್ಕ್ ಕೊಡೋ ವಾತಾವರಣನೂ ಇಲ್ಲ, ಅದನ್ನು ಯೋಗೇಶ್ವರ್ ಅವ್ರನ್ನ ಎಳ್ಕೊಂಬಂತ ಹೇಳುವಂಥ ವಾತಾವರಣನೂ ಇಲ್ಲ. ಯೋಗೇಶ್ವರ್ ಅವ್ರನ್ನೇ ಕೇಳಬೇಕು ಅದನ್ನು. ಅದು ಯೋಗೇಶ್ವರ್ ಅವ್ರು ಎಳ್ಕೊಂಬರೋದು ಬಿಡೋದು ಎಲ್ಲ ಅವ್ರಿಗೆ ಸ್ವಲ್ಪ ಜಾಸ್ತಿ ಅದು ಅಭ್ಯಾಸ ಆಗಿರೋದು, ನಮಗೆಲ್ಲ ಗೊತ್ತಿಲ್ಲ ಅವೆಲ್ಲ. ಮಾಡ್ಬಿಟ್ಟಿದ್ರಲ್ಲ ಸರ್ ಈಗ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡ್ಬಿಟ್ಟಿದ್ದಲ್ಲ ಅದಂತಾದ್ರ ಯಾವ ಕ್ಲೀನ್ ಸ್ವೀಪ್ ರೀ? ಸುಮ್ಮನೆ ಇವೆಲ್ಲ ಕತೆ ಕಟ್ಟಿ ನಮ್ಮನ್ನು ವೀಕ್ ಮಾಡಕ್ಕೆ ಹೊಂಟಿದ್ದೀರಾ ನೀವು. ಕ್ಲೀನ್ ಸ್ವೀಪು ಇಲ್ಲ, ಯಾವ ಸ್ವೀಪು ಇಲ್ಲ. ಈಗೇನೋ ಸರ್ಕಾರ ಅದೇ ಅಂತ ಗೆಲ್ಸವ್ರ ಜನ. ಈಗ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಇನ್ನೊಂದು 3-4 ವರ್ಷಕ್ಕೂ ಪುನಃ ನಮ್ಮನ್ನು ಗೆಲ್ಲಿಸ್ತಾರೆ. ಕ್ಲೀನ್ ಸ್ವೀಪ್ ಮಾಡಿದ್ದೀವಿ ಅಂತ ಮಲ್ಮಲಿಕಂಡ್ರೆ ಗೆಲ್ಸೋರ ಜನ ಕೆಲಸ ಮಾಡಬೇಕು. ಇನ್ನು 3-4 ವರ್ಷ ಕಾಲ ನಮಗೆ ಜವಾಬ್ದಾರಿ ಜಾಸ್ತಿ ಮಾಡವ್ರೆ ಸರ್ಕಾರ. ಅದೇ ನಾವು ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡಿಸಿದ್ರೆ ಪುನಃ ಗೆಲ್ಲಿಸ್ತಾರೆ. ಇಲ್ಲದರೆ ಬೇರೆಯವ್ರಿಗೆ ಗೇಟ್ ಪಾಸ್ ಕೊಟ್ಟಾಗ ನಮಗೂ ಗೇಟ್ ಪಾಸ್ ಕೊಡ್ತಾರೆ. ಸೀನಿಯರ್ ಲೀಡರ್ ಇದ್ರಿ ಸರ್, ಹೇಳಿ ಕರೆಕ್ಟಾಗಿ ಒಂದು ವರ್ಷದೊಳಗಡೆ DK ಶಿವಕುಮಾರ್ ಅವರು CM ಆಗ್ತಾರೆ ಸರ್. ನಾನೇನು ಭವಿಷ್ಯ ಹೇಳೋಕ್ಕಾಯ್ತದ? ಆಮೇಲೆ ನಾನು ಕೇಳಿದ್ರೆ ಸೀನಿಯರ್ ಲೀಡ್ರು ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ ಅವೆಲ್ಲ ತೀರ್ಮಾನ ಆಗಬೇಕು. ನಮ್ಮ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದಲ್ಲ. DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಬಾರಿ ಮುಖ್ಯಮಂತ್ರಿ ಆಯ್ತಾರೆ, ಅಷ್ಟು ಹೇಳ್ಬೋದು ನಾನು. ಇವತ್ತಿನ ಕಾರ್ಯಕ್ರಮಗಳು ಗ್ಯಾರಂಟಿಯಿಂದಾಗಿ ಅನುದಾನದ ಕೊರತೆ ಇದೆ ಅಂತ ಹೇಳಿದ್ರು. ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಅನಿಸಿಕೆ ಇರ್ತದೆ, ಅವ್ರವ್ರ ಅನಿಸಿಕೆಗಳನ್ನು ಅವ್ರು ವ್ಯಕ್ತಪಡಿಸ್ತಾರೆ. ಅದಕ್ಕೆ ನಾನು ಜವಾಬ್ದಾರಿ ಆಗುತ್ತೆ. ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಶಾಸಕರಲ್ಲ ಸರ್, ಅದನ್ನು ನಾವು ಹೇಳೋಕ್ಕಾಗಲ್ಲ ಓಪನ್ ಆಗಿ ಮಾಧ್ಯಮದಲ್ಲಿ. ಅಲ್ಲ, ನಿರೀಕ್ಷಿತ ಪ್ರಮಾಣದಲ್ಲಿ ನಿಮಗೆ ಬರ್ತಿದೆಯಾ ಅನುದಾನ? ನೀವೇ ನೋಡ್ತಾ ಇದ್ದೀರಲ್ಲ ಪೂಜೆ ಮಾಡ್ತಾ ಇರೋದನ್ನೆಲ್ಲ, ಮತ್ತೆ ನಿಮ್ಗೆ ಸಮಾಧಾನ ಆಯ್ತಾ? ಗ್ಯಾರಂಟಿಗಳಿಗೆಲ್ಲ ದುಡ್ಡು ಸಿಕ್ಕಿ ನಮ್ಗೆ ಅನುದಾನ ಸಿಗ್ತಲ್ಲ ನಿಮ್ಮ ಪಕ್ಷ ಶಾಸಕರು ಹೇಳ್ತಾ ಇರೋದು ಸರ್. ಇರಲಿ, ಅವ್ರ ಅಭಿಪ್ರಾಯ ಅದು ನಮಗೆ ಗೊತ್ತಿಲ್ಲ ಅದೇನು ಅಂತ. ಬಟ್ ನಮಗಂತೂ ಸಾಕಷ್ಟು ಅನುದಾನ ಕೊಡ್ತಾ ಇದ್ದಾರೆ, ತರ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಕೆಲಸ. ಫೈಟ್ ಮಾಡ್ತಾರೆ ಅದು ಅನುದಾನ ಸರ್ ಏನಂತ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದಾರೆ. ಫೈಟ್ ಅಂದ್ರೆ ಏನೆಲ್ಲ ಜಗಳ ಮಾಡೋಕ್ಕಾಯ್ತು ತೊಡೆತಬಿಟ್ಟು? ಹಾಂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.